ಪರ್ಷಿಯನ ರಾಜ್ಯದ ರಾಜ್ಯಭಾರ. ಅರಸನು ತನ್ನ ದರ್ಬಾರಿನಲ್ಲಿ ಕೂತಿದ್ದಾನೆ. ಈಗೋ ಆತನ ರಾಜ್ಯದಲ್ಲಿರುವಂತ ಒಬ್ಬ ಭಕ್ತನ, ಯೇಸು ಕ್ರಿಸ್ತನ ಭಕ್ತನಾದಂತ ಎಜ್ರನು ಈಗ ರಾಜನನ್ನು ಸಂಧಿಸಲು ಬರಲಿದ್ದಾನೆ. ಯಾಜಕನಾದ ಎಜ್ರನೇ, ಶಾಸ್ತ್ರಗಳಲ್ಲಿ ಪರಿಣಿತಿಯನ್ನು ಹೊಂದಿದವನೇ, ಇಸ್ರಾಯೇಲ್ ದೇವರ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿದವನೇ, ನಿನ್ನ ಆಸನವನ್ನು ಅಲಂಕರಿಸು. ರಾಜರೇ, ಇವನು ಅಲ್ಪನಾದ ಯಾಜಕನು, ಇವನಿಗೆ ಇಷ್ಟೊಂದು ಮರ್ಯಾದೆ? ಮಂತ್ರಿ, ಸತ್ಯದೇವರಾಗಿರುವಂತ ಆ ದೇವರ ಸೇವಕನನ್ನು, ಯಾಜಕನನ್ನು ನಿಂದಿಸಬೇಡ. ಅವನಿಗೆ ಸಲ್ಲಬೇಕಾಗಿರುವಂತ ಗೌರವವನ್ನು ನಾವು ಸಲ್ಲಿಸಲೇಬೇಕು. ಈ ಎಲ್ಲ ಗೌರವವು ನನಗೆ ಬೇಡ. ನನ್ನ ಕರ್ತನಾಗಿರುವ ದೇವರಿಗೆ ಎಲ್ಲ ಘನ ಮಾನ ಮಹಿಮೆ ಗೌರವ ಎಲ್ಲ ಆತನಿಗೆ ಸಲ್ಲತಕ್ಕದ್ದು. ಆತನು ಈ ಜನಗಳನ್ನೆಲ್ಲ ನೀತಿವಂತಿಕೆಯಲ್ಲಿ ನಡೆಸುವ ಆತನು. ಎಜ್ರನೇ, ಹೋಗು. ನಮ್ಮ ಆಸ್ಥಾನದಲ್ಲಿ ಇರುವಂತ ಎಲ್ಲ ಜನರು ದೇವರ ಶಾಸ್ತ್ರಗಳಲ್ಲಿ ಪರಿಣಿತಿಯನ್ನು ಹೊಂದಿದ್ದಾರಾ ಪರೀಕ್ಷಿಸು. ಕೊನೆಯಾಗಲಿ ಪ್ರಭು. ನಿನ್ನ ನಂಬಿಕೆಯ ಮೂಲಕ ರಾಜರು ಕೂಡ ನಮ್ಮ ದೇವರಿಗೆ ತಲೆಬಾಗಿದ್ದಾರೆ. ಅದು ನನ್ನಿಂದಲ್ಲ, ಕರ್ತನ ವಾಕ್ಯದಿಂದ ಸಾಧ್ಯ. ಕರ್ತನ ವಾಕ್ಯ ಜೀವವುಳ್ಳದ್ದು. ದೃಶ್ಯ 1 ಮುಕ್ತಾಯಗೊಂಡಿದೆ. ಈಗ ದೃಶ್ಯ 2. ಇವರ ಹೆಸರು ಮೋನಿಕಾ, ಅಗಸ್ತಿನನ ತಾಯಿಯಾದವರು. ಅವರು ಒಂದು ದಿನ ಹೀಗೆಂದು ಪ್ರಾರ್ಥಿಸುವವರಾದರು: ಕರ್ತನೆ, ನನ್ನ ಮಗನಾದ ಅಗಸ್ತಿನ್ ಪಾಪದಲ್ಲಿ ಹೋರಾಡುತ್ತಾ ಇದ್ದಾನೆ. ಆತನು ಅಶುದ್ಧತೆಯಲ್ಲಿ ಒಳಗಾಗಿದ್ದಾನೆ. ನಾನು 17 ವರ್ಷದಿಂದ ಆತನಿಗಾಗಿ ಪ್ರಾರ್ಥಿಸುತ್ತಾ ಇದ್ದೇನೆ. ಆತನು ಎಂದಿಗೂ ನಾಶವಾಗಿ ಹೋಗಬಾರದು. ನಿಮ್ಮ ಪ್ರಾರ್ಥನೆ ನೀವು ಕೇಳುವಂಥದ್ದನ್ನು ಬದಲಾಗೋದಿಲ್ಲ ನಾನು. ಯಾಕೆ ಅಂದರೆ ನನಗೆ ಸ್ವತಂತ್ರ ಬೇಕು. ನೀನು ಸ್ವತಂತ್ರಕ್ಕಾಗಿ ಎಷ್ಟೋ ಕಡೆ ಹುಡುಕ್ತಾ ಇದೆಯಾ, ಆದರೆ ನೀನು ಬಂಧನಕ್ಕೆ ಒಳಗಾಗಿದ್ಯಾ. ನೀನು ಕ್ರಿಸ್ತನಿಂದ ಸ್ವತಂತ್ರವನ್ನು ಹೊಂದುವವರೆಗೂ ನನ್ನ ಪ್ರಾರ್ಥನೆ ಎಂದಿಗೂ ನಿಲ್ಲಿಸುವುದಿಲ್ಲ. ನಾನು ಬದಲಾಗಲ್ಲ. ಹೀಗೆ ಅಸಭ್ಯವಾಗಿ ವರ್ತಿಸುತ್ತಿದ್ದ ಅಗಸ್ತೀನ್ ತನ್ನ ತಾಯಿ ಎಷ್ಟೇ ಪ್ರಾರ್ಥಿಸಿದರೂ ಕೂಡ ಬದಲಾಗದೇ ಇದ್ದಂಥ ವ್ಯಕ್ತಿಯಾಗಿದ್ದನು. ಆದರೆ ಒಂದು ದಿನ ಆಂಬ್ರೋಸ್ ತಾನು ಒಂದು ಪ್ರಸಂಗ ಮಾಡುತ್ತಿರುವಾಗ ಈ ಒಂದು ದೃಶ್ಯವು ಚಿತ್ರೀಕರಿಸಲ್ಪಟ್ಟಿದೆ. ಯೇಸು ಕ್ರಿಸ್ತನನ್ನು ಧರಿಸಿಕೊಳ್ಳಿ. ಕುಡುಕತನದಲ್ಲಿ ಅಥವಾ ಅನೈತಿಕತೆಯಲ್ಲಿ ಇರಬೇಡಿ, ಬದಲಾಗಿ ಪರಿಶುದ್ಧತೆಯಲ್ಲಿ ಕಾಪಾಡಿಕೊಳ್ಳಿ. ಈ ಮಾತು ಕೇಳಿಸಿದರೆ ನನ್ನ ಹೃದಯದಲ್ಲಿ ಏನೋ ಬದಲಾಗ್ತಿದೆಯಲ್ಲ. ನಾನು ಯಾವ ಫಿಲಾಸಫಿಯಲ್ಲೂ ಈ ಮಾತು ಕೇಳಿಲ್ಲವಲ್ಲ. ಯೇಸು ಕ್ರಿಸ್ತನ ವಾಕ್ಯದಲ್ಲಿ ಈ ಮಾತು ನಾನು ಕೇಳ್ತಾ ಇದ್ದೀನಲ್ಲ. ನನ್ನಲ್ಲಿ ಏನೋ ಬದಲಾವಣೆ ಆಗ್ತಾ ಇದೆಯಲ್ಲ. ಹೀಗೆ ಅಗಸ್ಟಿನ್ ಜೀವಿತದಲ್ಲಿ ಒಂದು ಸಂಗತಿಯು ಕಾರ್ಯ ಮಾಡಲಾಗಿತ್ತು. ಒಂದು ದಿನ ಈ ಒಂದು ಪ್ರಸಂಗವು
ಆತನಿಗೆ ಮರುಕಳಿಸಲ್ಪಟ್ಟಿತು. ಹಾಗೆ ಆತನು ತನ್ನ ಮನೆಗೆ ಹಿಂದಿರುಗುವವನಾಗಿದ್ದನು. ಹೀಗೆ ಆತನು ತನ್ನ ಮನೆಗೆ ಹಿಂತಿರುಗಿದಾಗ ಒಂದು ಮಗುವಿನ ಸ್ವರವು ಆತನಿಗೆ ಆಲಿಸಲ್ಪಟ್ಟಿತು. ದುಂದೌತಣ, ಕುಡಿಕತನದಲ್ಲಿ ಯಾವಾಗ ಕಾಮ ವಿಲಾಸ, ನಿರ್ಲಜ್ಜತನದಲ್ಲಿ ಆಗಲಿ, ಜಗಳ, ಹೊಟ್ಟೆ ಕಿಚ್ಚು ಆಗಲಿ, ಕಾಳಜಿ ಆಗಲಿ, ಹಗಲು ಹೊತ್ತಿಗೆ ತಕ್ಕ ಹಾಗೆ ಮಾನಸ್ಥನಾಗಿ ನಡೆದುಕೊಳ್ಳೋಣ. ದೇಹದ ಆಶೆಗಳನ್ನು ಪೂರೈಸುವುದಕ್ಕಾಗಿ ಚಿಂತಿಸದೆ ಕರ್ತನಾದ ಯೇಸು ಕ್ರಿಸ್ತನನ್ನು ಧರಿಸಿಕೊಳ್ಳಿರಿ. ಹೀಗೆ ಆತನಿಗೆ ಒಂದು ಮಗುವಿನ ಸ್ವರವು ಕೇಳಿಸಲ್ಪಟ್ಟಾಗ ಆತನು ಈ ತರ ಸತ್ಯವೇದದ ವಾಕ್ಯವನ್ನು ಓದಿ ತನ್ನ ಜೀವಿತದಲ್ಲಿ ಒಂದು ಪರಿವರ್ತನೆಗೊಳಗಾದನು. ಅವನು ಹೀಗೆಂದು ಪ್ರಾರ್ಥಿಸುವವನಾದನು. ಓ ನನ್ನ ದೇವರೇ, ನನ್ನ ಪ್ರಾರ್ಥನೆಗೆ ಉತ್ತರ ಸಿಕ್ಕಿತು. ಅಮ್ಮ, ನನಗೆ ಕ್ಷಮಿಸು. ನಿನ್ನ ಪ್ರಾರ್ಥನೆಯು ಕರ್ತನು ನನ್ನ ಸಂಗಡ ಮಾತನಾಡಿದನು. ತುಂಬ ತುಂಬ ಧನ್ಯವಾದ ಅಮ್ಮ. ನನಗಾಗಿ ಪ್ರಾರ್ಥಿಸಲಿಕ್ಕೆ ಧನ್ಯವಾದ ಅಮ್ಮ. ಹೀಗೆ ಆ ದಿನ ಕಾಲದಲ್ಲಿ ಪರಿವರ್ತನೆಗೊಂಡಂತ ಈ ಇಬ್ಬರು, ಒಬ್ಬನು ಎಜ್ರನು, ಇನ್ನೊಬ್ಬನು ಅಗಸ್ತೀನ್. ಎಜ್ರನು ಇಡೀ ದೇಶವನ್ನೇ ದೇವರ ವಾಕ್ಯದ ಕಡೆಗೆ ನಡೆಸುವವನಾಗಿದ್ದನು. ಅದೇ ಪ್ರಕಾರವು ಅಗಸ್ತೀನ್ ಕೂಡ ಕ್ರೈಸ್ತಿಯ ಸಮುದಾಯಕ್ಕೆ ಒಂದು ದೊಡ್ಡ ಸ್ತಂಭನಾದನು. ಹೀಗೆ ಇವರಿಬ್ಬರು ಕೂಡ ದೇವರಲ್ಲಿ ಭಯ ಭಕ್ತಿಗೊಳಗಾಗದಂತ ವ್ಯಕ್ತಿಗಳಾಗಿದ್ದರು. ದೇವರ ವಾಕ್ಯವು ಪರಿಪಕ್ವವಾದದ್ದು. ಅದು ಇಡೀ ದೇಶವನ್ನೇ ಮರುಸ್ಥಾಪಿಸುವಂಥದ್ದು, ಬದಲಾಯಿಸುವಂಥದ್ದು. ದೇವರ ಕೃಪೆ ಪಾಪಿಗಳನ್ನು ಕ್ಷಮಿಸುವಂಥದ್ದು, ಎಂಥ ಪಾಪಿಗಳನ್ನು ಗೌರವಾನ್ವಿತವಾಗಿ ಬದಲು ಮಾಡುವಂಥದ್ದು. ಹೀಗೆ ತಮ್ಮ ಜೀವಿತದಲ್ಲಿ ಒಂದು ಬದಲಾವಣೆಗೊಳಗಾಗಿ ಪ್ರತಿಯೊಬ್ಬೊಬ್ಬರು ಕೂಡ ಅವರ ಸಂಗಡ ನಿಂತುಕೊಂಡು ಈ ವಾಕ್ಯವನ್ನು ಹೇಳುವವರಾಗೋಣ. 2 ತಿಮೋಥಿ 2ನೇ ಅಧ್ಯಾಯ 21ನೇ ವಾಕ್ಯ. ಹೀಗಿರಲಾಗಿ ಒಬ್ಬನು ಹೀನ ನಡತೆಯುಳ್ಳವರ ಸಹವಾಸವನ್ನು ಬಿಟ್ಟು ತನ್ನನ್ನು ಶುದ್ಧ ಮಾಡಿಕೊಂಡರೆ ಆತನು ಉತ್ತಮವಾದ ಬಳಕೆಗೆ ಯೋಗ್ಯನಾದವನು. ಅವನು ದೇವರ ಸೇವೆಗೆ ಪ್ರತಿಷ್ಠಿತನಾಗಿಯೂ ಯಜಮಾನನಿಗೆ ಉಪಯುಕ್ತವಾಗಿರುವ ಸಕಲ ಸತ್ಕ್ರಿಯೆಗಳನ್ನು ಮಾಡುವುದಕ್ಕೆ ಸಿದ್ಧನಾಗಿಯೂ ಇರುವನು.